ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ದ ವಿಚಾರಕ್ಕೆ ಶಿಕ್ಷಣ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಇಂಥ ಘಟನೆ ದುರ್ದೈವ, ಇದನ್ನೆಲ್ಲ ಸಹಿಸೋದಕ್ಕಾಗಲ್ಲ ಅಂತಾರೆ. ಮಾಹಿತಿ ಪಡೆದು ತಕ್ಷಣವೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀನಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪಬ್ಲಿಕ್ ಟಿವಿಗೆ ಕೊಟ್ಟಿರ್ತಕ್ಕಂತಹ ಹೇಳಿಕೆ. ಇನ್ಫ್ಯಾಕ್ಟ್ ಅವರು ಸ್ಪಾಟ್ ವಿಸಿಟ್ ಮಾಡಬೇಕು. ವಿರೋಧ ಪಕ್ಷದ ನಾಯಕರು ಅಥವಾ MLAಗಿಂತ ಶಿಕ್ಷಣ ಸಚಿವರೇ ಭೇಟಿ ಕೊಡಬೇಕು ಸ್ಥಳದಲ್ಲಿ. ನೋಡೋಣ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ನಿನ್ನೆ ಆಗಿದ್ದೋ ಮೊನ್ನೆ ಆಗಿದ್ದೋ ಅದನ್ನು ಕರೆಕ್ಟ್ ಒಂದು ಚೆಕ್ ಮಾಡಬೇಕು. ಇದೇ ಥರ ಮುಂಚೆನೂ ಕೂಡ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ಆ್ಯಕ್ಷನ್ ಬೇಕೆಂದರೆ ಇದನ್ನು ನಾನು ಫಸ್ಟಿಂದನೂ ಕೂಡ ಹೇಳ್ತಾ ಇದ್ದೀನಿ. ಇಡೀ ನಮ್ಮ ಇಲಾಖೆಯವರಿಗೆ ಈ ಥರ ಒಂದು ಕೃತ್ಯವನ್ನು ಮಾಡ್ತಕ್ಕಂಥದ್ದು ಇದು ಭಾಳ ಹೀನವಾಗಿರ್ತಕ್ಕಂಥ ಖಂಡನೆ ಮಾಡ್ತೀವಿ. ಮತ್ತು ಕಾನೂನುಬದ್ಧವಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಹಿಂಜರಿಯೋದಿಲ್ಲ, ಕಾನೂನಾತ್ಮಕ ತೊಗೊಳ್ತೀವಿ. ಆಮೇಲೆ ಮುಂದೆ ಈ ಥರ ಆಗದೇ ಇರತಕ್ಕಂಥ ಒಂದು ಜವಾಬ್ದಾರಿನೂ ಕೂಡ ನಾನು ಅದನ್ನ ಹೊಣೆಯನ್ನು ಹೊರಟು ನಾನು ಮುಂದಿನ ದಿನಗಳಲ್ಲಿ ಆ ಕ್ರಮವನ್ನು ಕೂಡ ನಮ್ಮ ಇಲಾಖೆ ವತಿಯಿಂದ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನು ಆಗ್ತಾ ಇದೆ ಸರ್? ಯಾಕಂದ್ರೆ ಒಂದು ಕಡೆ ಆದ ನಂತರದಲ್ಲಿ ಎಚ್ಚೆತ್ಕೋಬೇಕಿದ್ದಂಥವ್ರು ಮತ್ತೆ ಎಜುಕೇಟೆಡ್ಗಳು ಈ ರೀತಿ ತಪ್ಪು ಮಾಡಿದ್ರೆ ಹೇಗೆ? ಶಿಕ್ಷಕರೇ ಹೌದು, ಎಜುಕೇಟೆಡ್ ಹಿಂಗೆ ಮಾಡಿದರೆ ಇದು ನಾನು ಹೇಳಿದ್ನಲ್ಲ ದುರ್ದೈವ, ಇದೆಲ್ಲ ನಿಜವಾಗ್ಲೂ ನಾಚಿಕೆ ಆಗಬೇಕು. ಆದರೆ ಇದು ಇವತ್ತೇ ಆಗಿದ್ದ, ನಿನ್ನೆ ಆಗಿದ್ದ, ಮೊನ್ನೆ ಆಗಿದ್ದ, ಅದನ್ನ ಕರೆಕ್ಟಾಗಿ ನಮ್ಮ ಆಫೀಸರ್ಸ್ನ ಕಳಿಸಿ ಚೆಕ್ ಮಾಡಬೇಕು. ಏನಾಗ್ತದೆ ಕೆಲವು ಸತಿ ಒಂದು ಆದ ಮೇಲೆ ಇನ್ನೊಂದು 10 ಮುಂಚೆ ಆಗಿರ್ತಕ್ಕಂಥದ್ದು ಉದ್ಭವ ಆಗ್ತಕ್ಕಂಥದ್ದು ನಾನು ನನ್ನ ಇಲಾಖೆಲ್ಲ ನೋಡಿದ್ದೀನಿ. ಅದಕ್ಕೆ ಇದು ಗೊತ್ತಾದ ತಕ್ಷಣ ಫಸ್ಟ್ ಯಾವಾಗ ಆಗಿದ್ದು, ಏನಾಗಿದ್ದು, ಯಾವತ್ತಾಗಿದ್ದು, ಯಾಕೆಂದ್ರೆ ನಾವು ಇಷ್ಟು ಸ್ಟ್ರಿಕ್ಟ್ ಆದ್ಮೇಲೂ ಕೂಡ ಹಿಂಗೆ ಮಾಡ್ತಾರಂತ ಹೇಳಿದ್ರೆ ನಾವು ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅನ್ನೋದಕ್ಕೆ ಒಂದು ಸಾಕ್ಷಿನೂ ಇದೆ. ಜೊತೆಗೆ ನಿಮ್ಮ BO ಸಾಹೇಬರು ಈಗ ಸ್ಥಳಕ್ಕೆ ಹೋಗಿ ಇದನ್ನ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅನ್ನುವಂತ ಒಂದಷ್ಟು ಭರವಸೆ ಕೊಟ್ಟಿದ್ದಾರೆ. ಇಲ್ಲ ಭರವಸೆ ಅಲ್ಲ, ಮಾಡಲೇಬೇಕು. ಭರವಸೆ ಪ್ರಶ್ನೆ ಅಲ್ಲ, ಇದು ಕಾನೂನು ಇದೆ, ಸರ್ಕಾರ ಇದೆ, ಕಾನೂನು ಗೆಲ್ಲೇಬೇಕು. ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಆ್ಯಕ್ಷನ್ ತಗೊಳ್ತೀವಿ. ಇದನ್ನು ಮತ್ತೆ ಬರದೇ ಇರತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಕೂಡ ಇಮಿಡಿಯೇಟ್ ಆಗಿ ನಾನು ಕೊಡ್ತೀನಿ. ಈಗ ಕೂಡಲೇ ಕ್ರಮ ಆಗುತ್ತೆ ಹೇಗೆ? ಕೂಡಲೇ ಇದಕ್ಕೆಲ್ಲ ಹಿಂದೆ ಮುಂದೆ ನೋಡೋದಕ್ಕೆ ಹೋಗೋದಿಲ್ಲ, ಆಗಬೇಕು. ಮತ್ತು ಇದಾಗದೇ ಇರತಕ್ಕಂಥ ರೀತಿಯಲ್ಲೂ ನೋಡ್ಕೋಬೇಕು. ಅದು ನನ್ನ ಜವಾಬ್ದಾರಿನೂ ಕೂಡ ನಮ್ಮ ಇಲಾಖೆ ಜವಾಬ್ದಾರಿ. ಅದನ್ನು ನಾನು ಇವಾಗಲೇ ಮಾತಾಡ್ತೀನಿ. ರೈಟ್, ಥ್ಯಾಂಕ್ ಯು. ಇದಿಷ್ಟು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಮಾತು.